ವರ್ಷಿಣಿ ಧರಣಿಗೆ ಜೀವಧಾರೆ ಅಮೃತ ವರ್ಷಿಣಿ. ಅಮ್ಮ, ನಾನು ಅನಿತಾ ನನಗೆ ಗೊತ್ತು. ನಿಮಗೆ ಗೊತ್ತಾ? ಹಲೋ ಅಜಿತ್. ಕೋಮಲ್, ಮನೇಲಿ ಇದೇನ್ ಮಾಡ್ತಿದ್ಯಾ? ನಿಮ್ಮ ಅಣ್ಣ ವಿಜಯ್ ಅಮೃತನ ಮದುವೆ ಆದ್ರೆ ಏನಾಗುತ್ತೆ ಗೊತ್ತಾ? ನಾನು ಎಲ್ಲಾ ರೀತಿಯಿಂದನೂ ಹೇಳಕ್ ಟ್ರೈ ಮಾಡ್ತಿದ್ದೀನಿ, ಆದ್ರೆ ಅವನೇನ್ ಮಾಡ್ತಾನೋ ನನಗೆ ಗೊತ್ತಿಲ್ಲ. ಈ ಮದುವೆ ನಡಿಬಾರ್ದು. ಅನಿತಾಗೆ ಏನಾದ್ರೂ ನಿಮ್ಮ ಅಣ್ಣನಿಂದ ಮೋಸ ಆದ್ರೆ ನಾ ಸುಮ್ಮನೆ ಇರಲ್ಲ. ಇಲ್ಲ ಅಜಿತ್, ನನ್ ಮಾತ್ ಕೇಳು. ಅನಿತಾ ಬಗ್ಗೆ ನಂಗೂ ಕನ್ಸನಿದೆ. ಈ ಮದ್ವೆ ನಿಲ್ಸ್ಬೇಕು ಅಂತ ನಾನು ತುಂಬಾ ಟ್ರೈ ಮಾಡ್ತಿದ್ದೀನಿ. ಬರೀ ಟ್ರೈ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಕೋಮಲ್. ಅನಿತಾ ವಿಷಯದಲ್ಲಿ ನಾನು ಯಾರನ್ನು ಕೇರ್ ಮಾಡಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನಗೆ ಬೇರೆ ರೀತಿನೂ ಮುಂದುವರಿಯೋಕೆ ಗೊತ್ತಿದೆ. ಆದರೆ ಈ ಪ್ರಾಬ್ಲಮ್ ಸೈಲೆಂಟಾಗಿ ಸಾಲ್ವ್ ಆಗಲಿ ಅನ್ನೋದೇ ನನ್ನ ಆಸೆ. ಅದಕ್ಕೆ ನಾನು ಸಮಾಧಾನದಿಂದ ಹೇಳ್ತೀನಿ. ಅಜಿತ್, ಅಣ್ಣಂಗೂ ಅನಿತಾಗ್ ಮೋಸ ಮಾಡಬೇಕು ಅಂತ ಯಾವುದೇ ಉದ್ದೇಶ ಇಲ್ಲ. ಈಗ್ಲೂ ಅಣ್ಣಂಗ್ ಅನಿತಾ ಮೇಲೆ ಪ್ರೀತಿ ಇದೆ. ಇರೋ ಪ್ರೀತಿ ಇತ್ತು ಅಂತ ಆಗಕ್ ಮೊದಲು ಅದನ್ನು ಗಟ್ಟಿ ಮಾಡ್ಕೋಬೇಕು. ನಿಮ್ಮ ಅಣ್ಣ ಎಲ್ಲಾದರೂ ಅನಿತಾಗ್ ಮೋಸ ಮಾಡಿದ್ರೆ ಅದ್ರ ಪರಿಣಾಮ ಏನಾಗುತ್ತಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಶಾಂತಲಾ, ಅಮ್ಮ ಅವರು ಬರಲಿಲ್ಲ. ನಾನು ಬೆಳಿಗ್ಗೆನೆ ಕಾರ್ ಕಳ್ಸಿದ್ದೀನಮ್ಮ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಅವ್ರ ಮನೇಲಿ ಪೂಜೆ ಕೆಲಸ ಇರುತ್ತಲ್ವಾ. ಯಾರು ಬರ್ತಿದ್ದಾರೆ ಅದಕ್ಕೆ? ನಿಮಗೆ ಸರ್ಪ್ರೈಸ್. ನಾನು ಇವಾಗಲೇ ಹೇಳೋದಿಲ್ಲ, ಅವ್ರು ಬಂದಮೇಲೆ ನೀವೇ ನೋಡಿ. ಯಾರೇ ಅಂತ ಮಹಾನ್ VIP ನಮ್ಮನೆಗೆ ಬರ್ತಾ ಇರೋದು? ಯಾಕೆ ಇಷ್ಟು ನಾತ್ರ ಪಡ್ತೀಯಾ? ತಾಳು, ಬಂದ ಮೇಲೆ ನಿನಗೆ ಗೊತ್ತಾಗುತ್ತೆ. ಸರಿ ಅಮ್ಮ. ವಿಜಯ್, ಇವತ್ತು ಯಾರು ಬರ್ತಾರೆ ಗೊತ್ತಾ? ಯಾರಜ್ಜಿ? ನಿಮ್ಮ ಹಳೆ ಬಾಯ್ ಫ್ರೆಂಡ್ ಯಾರಾದರೂ ಬರ್ತಾ ಇದ್ದಾರಾ? ಸಾಕು ನಿಲ್ಸೋ ತರಲೆ. ಹಾಂ, ನಾನು ಹೇಳಿದ್ನಲ್ಲ, ಅವರೇ ಬಂದರು. ಬಾ ಅಮ್ಮ, ಬಾ. ಚೆನ್ನಾಗಿರೋ. ಆಶ್ಚರ್ಯ ಆಗ್ತಿದ್ಯಾ ಎಲ್ರಿಗೂ? ನಾನು ಇದನ್ನೇ ಮೊದಲೇ ಹೇಳಿದ್ದಿದ್ರೆ ಈ ಆಶ್ಚರ್ಯ ಸಂತೋಷ ಏನೂ ಆಗ್ತಿರ್ಲಿಲ್ಲ. ಆಂಟಿ, ನಿಮ್ಮ ಮನೇಲಿ ಪೂಜೆ ಕೆಲಸ ಜಾಸ್ತಿ ಇರುತ್ತೆ ಅಂತ ಅಮ್ಮನ ಸಹಾಯಕ್ಕೆ ಅಂತ ನನ್ನನ್ನು ಇಲ್ಲಿ ಕಳಿಸಿದ್ರು. ನಿನ್ನನ್ನು ಯಾರು ಇಲ್ಲಿ ಬರೋಕ್ಕೆ ಹೇಳಿದ್ದು? ನಿನ್ನನ್ನೇ ಕೇಳ್ತಾ ಇರೋದು. ಶಕುಂತಲಾ, ಪೂಜೆಗೆ ನಾನೇ ಬರೀ ಹೇಳಿದ್ದು. ಅಲ್ಲ, ಅವಳನ್ನ ಕರೆಸೋಕ್ಕೆ ಮುಂಚೆ ನನಗೊಂದು ಮಾತು ಹೇಳ್ಬೋದಾಯ್ತಲ್ಲ? ಎಲ್ರಿಗೂ ಆಶ್ಚರ್ಯ ಆಗಲಿ ಅಂತ ನಾನೇ ಹೇಳಲಿಲ್ಲ ಅಷ್ಟೇ. ಇರ್ಬೋದು, ಆದರೆ ಇವಳ ವಿಷಯದಲ್ಲಿ ಯಾವುದೇ ತೀರ್ಮಾನ ತಗೋಬೇಕಾಗಿರೋದು ನಾನು. ಯಾಕಂದರೆ ಅವಳು ನನ್ನ ಸೊಸೆಯಾಗೋಳು.
ಇರಬಹುದು ಶಕುಂತಲ, ಆದರೆ ಅದಕ್ಕೂ ಮೀರಿ ಅಮೃತಾಯಿ ಮನೆಗೆ ಬರ್ತಿರೋ ಮಹಾಲಕ್ಷ್ಮಿ. ತುಳಸಿನ ಲಕ್ಷ್ಮಿ ಹೋಲಿಸ್ತಾರೆ. ಈ ಮನೆ ಬೆಳಗ್ಗೆ ಬರ್ತಿರೋ ಗೃಹಲಕ್ಷ್ಮಿನ ಅಮ್ಮನೇ ಪೂಜೆ ಕರೆದಿದ್ದು. ತಪ್ಪೇನದ್ರಲ್ಲಿ? ಆರ್ಗ್ಯೂ ಮಾಡಿದ್ರೆ ಏನು ಪ್ರಯೋಜನ ಇಲ್ಲಮ್ಮ. ಅಮೃತಾ ವರ್ಷಿಣಿ ಮನೆ ಇಟ್ಕೊಳ್ದು ಅಷ್ಟೇ ತಾನೇ. ನೀನೇ ಕಳ್ಸ್ಬಿಡು ಅವ್ರನ್ನ, ಏನೋ ಅಭ್ಯಂತರ ಇಲ್ಲ. ಅಮೃತ, ಇವರು ಕರೆದಿದ ತಕ್ಷಣ ಬರೋಕ್ಕೆ ಮುಂಚೆ ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ? ಅದು ಆಂಟಿ ಫೋನ್ ಮಾಡಿ ಅಮೃತನ ಮನೆಗೆ ಬರೋಕ್ಕೆ ಕೇಳಿದ್ದು ಇವ್ರೆ. ಆದರೆ ಈ ವಿಷಯ ನಿಮಗೆ ಗೊತ್ತಿಲ್ಲ ಅಂತ ನಮಗೆ ಗೊತ್ತಿರಲಿಲ್ಲ. ನಾನು ಕೇಳ್ತಾ ಇರೋದು ಇವಳನ್ನು. ಶಕುಂತಲ, ಏನಾಯ್ತೀಗ? ಮಗುನ ಪೂಜೆ ಕರಿಬೇಕು ಅಂತ ನನಗನ್ನಿಸ್ತು. ಶಾಂತಲಕ್ಕೆ ಹೇಳಿ ಕರೆಸ್ದೆ. ನಿನಗೂ ಹೇಳಿದಿದ್ರೆ ನೀನೇನು ಬೇಡ ಅಂತಿದ್ಯಾ? ಇಲ್ವಲ್ಲ, ಮತ್ತೇನು ಸಮಸ್ಯೆ? ನೋಡಮ್ಮ, ಹಬ್ಬಕ್ಕೆ ಸೊಸೆ ಮನೆಗೆ ಬಂದಿದ್ದಾಳೆ. ಎರಡು ಒಳ್ಳೇದು ಮಾತಾಡಿ ಅವಳಿಗೆ ಆಶೀರ್ವಾದ ಮಾಡು. ಸರಿಯತ್ತೆ. ಅಮ್ಮ ನಿಂತ್ಕೊಳ್ಳಿ. ನೋಡಿದ್ರಾ, ನೀವ್ ಸೆಲೆಕ್ಟ್ ಮಾಡಿರೋ ಸೊಸೆ ನಿಮ್ಗೆ ಇಂಪಾರ್ಟೆನ್ಸ್ ಕೊಡದೆ ಹೇಗ್ ನಡ್ಕೋತಿದ್ದಾಳೆ. ಅಲ್ಲ, ಈ ಮನೆಗ್ ಬರ್ಬೇಕಾದ್ರೆ ನೀವ್ ಕರಿಬೇಕು, ಇಲ್ಲ ನಿಮಗ್ ತಿಳಿಸಿ ನಿಮ್ ಪರ್ಮಿಷನ್ ತಗೋಬೇಕು ಅನ್ನೋ ಪರಿಜ್ಞಾನನೇ ಬೇಡ್ವಾ? ಈಗ್ಲೇ ಹಿಂಗೆ, ಇನ್ ಮದ್ವೆ ಆದ್ಮೇಲೆ ಇನ್ ಹೆಂಗೋ. ಅಮ್ಮ, ಈ ಅಮೃತ ಯಾವ ರೀತಿಯಿಂದ ನಮಗ್ ಸಮ ಆಗ್ತಾಳೆ ಹೇಳಿ? ಹಣದಲ್ಲ, ಲೈಫ್ ಸ್ಟೈಲ್ನಲ್ಲ, ಸ್ಟೇಟಸ್ನಲ್ಲ. ಇವಳಿಗೆ ಸರಿಯಾಗಿ ಮಾತಾಡೋ ಕೂಡ ಬರೋದೇ ಇಲ್ವಲ್ಲಮ್ಮ. ಇವಳು ಹೇಗ್ ನಮ್ಮನೆಗ್ ತಕ್ ಸೊಸೆ ಆಗ್ತಾಳೆ ಹೇಳಿ? ಇವಳು ಯಾವ ರೀತಿಯಿಂದನೂ ಅಣ್ಣಂಗ್ ಲಾಯಕ್ ಆಗಲ್ಲ. ಮುಗೀತಾ ನಿನ್ನ ಮಾತು? ನನಗೆ ಯಾರ್ಯಾರು ಹೇಗೆ, ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಂತಾನೂ ಗೊತ್ತು. ಅಮೃತ ಇಲ್ಲಿ ಹೇಗೆ ಬಂದ್ಲು ಅಂತಾನೂ ನನಗೆ ಗೊತ್ತು. ಶಾಂತಲಾನು ಅತ್ತೇನೂ ಫೋನ್ ಮಾಡಿ ಅವಳನ್ನ ಕರೆದಿದ್ದಾರೆ. ಆದರೆ ಆ ಯಶೋಧ ಏನೋ ಪ್ಲ್ಯಾನ್ ಮಾಡಿಕೊಂಡು ವರ್ಷನೂ ಜೊತೆಯಲ್ಲೇ ಕಳಿಸಿದ್ದಾಳೆ. ಇದು ಅಮೃತನ ಮುಖದಲ್ಲಿರೋ ಗೊಂದಲ, ಭಯ ನೋಡಿದರೆ ನನಗೆ ಗೊತ್ತಾಗ್ತಿದೆ. ನಾನು ಒಂದು ವಿಷಯದಲ್ಲಿ ಹೀಗೆ ಅಂತ ಜಡ್ಜ್ ಮಾಡಿದರೆ ಅದು ಯಾವತ್ತೂ ತಪ್ಪಾಗಲ್ಲ, ತಪ್ಪಾಗೋಕ್ಕೂ ನಾನು ಬಿಡಲ್ಲ. ಕೋಮಲ್, ಇನ್ನೊಂದು ಸಲ ನನ್ನ ನಿರ್ಧಾರದಲ್ಲಿ ತಪ್ಪು ಹುಡ್ಕೋಕೆ ನೋಡಿದರೆ ಆದಷ್ಟು ಬೇಗ ನಿನಗೂ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಾಗತ್ತೆ. ಅವಳು ಯಾವಾಗಲೂ ಹಾಗೇನೆ, ಎಲ್ಲ ವಿಷಯದಲ್ಲಿ ತನ್ನ ಮಾತೆ ನಡಿಬೇಕು ಅನ್ನೋ ಹಠ. ಅದಕ್ಕೆ ಅವಳು ಹಾಗೆ ಮಾತಾಡ್ತಾಳೆ. ಅಮೃತ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ನಮ್ಮಿಂದಾಗಿ ನೀನು ಬಯಸ್ಕೊಳ್ಳೋ ಹಾಗಾಯಿತು, ಬೇಜಾರು ಮಾಡ್ಕೋಬೇಡ. ಆಂಟಿ, ನನಗಂತೂ ನಿಮ್ಮನ್ನೆಲ್ಲ ನೋಡಬೇಕು, ಮಾತಾಡಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು. ಅದಕ್ಕೆ ಅಮ್ಮ ಹೇಳಿದ ತಕ್ಷಣ ಹೊರಟು ಬಂದ್ಬಿಟ್ಟೆ. ಬನ್ನಿ ಬನ್ನಿ. ಶಾಂತಲಾ, ರಾಜೇಶ್ವರಿ ಬಾ. ರಾಜೇಶ್ವರಿ, ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ. ರವಿ, ಲಗೇಜ್ ತಗೊಂಡು. ನಾನು ನೋಡಿದಾಗ ನೀನು ಎಷ್ಟು ಚಿಕ್ಕ ಹುಡುಗಿಯಾಗಿದ್ದೆ, ಎಷ್ಟು ದೊಡ್ಡೊಳಗೆ ಬೆಳೆದ್ಬಿಟ್ಟಿದ್ಯೆ. ರಾಜೇಶ್ವರಿ, ಚೆನ್ನಾಗಿದ್ದೀನಿ. ಹಾಂ, ಬಾ. ಅಮ್ಮ, ರಾಜೇಶ್ವರಿ ಗುರ್ತು ಸಿಕ್ತಾ? ಏನಮ್ಮ, ನನಗೇನು ಮರ್ವಿನ ಕಾಯಿಲೆನಾ? ಚೆನ್ನಾಗಿ ನೆನಪಿದೆ. ಹೇಗಿದ್ಯಮ್ಮ ರಾಜೇಶ್ವರಿ?
ಚೆನ್ನಾಗಿದ್ದೀನಮ್ಮ. ಅಮ್ಮ ಅವಳು ಹೆಂಗೂ ಶಕುಂತಲಾ. ಹಾ ವರ್ಷ, ಹೇಗೂ ನೀನೇ ಮಾಡಿದ್ದಲ್ವಾ, ಇಲ್ಲೇ ಎಲ್ರಿಗೂ ಆಗೋಷ್ಟು ಮಾಡ್ಬಿಡು. ಈಗ್ಲೇನಾ? ಈಗ್ಲೇ. ಅಡ್ಗೆ ಮನೇಲಿ ಎಲ್ಲ ಇದೆ. ಪೂಜೆ ಮುಗಿಯಷ್ಟರಲ್ಲಿ ಎಲ್ರಿಗೂ ರೆಡಿ ಮಾಡು. ಬದುಕಿನ ಭಾವಲಹರಿ ಅಮೃತವರ್ಷಿಣಿ.